ಶಿವಕುಮಾರ್ ಸರ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಸಿಗುತ್ತೆ ಸ್ಥಾನ? ಡಿಕೆ ಶಿವಕುಮಾರ್ ಅವರ ಸರ್ಕಾರ ಹೇಗಿರುತ್ತೆ, ಕ್ಯಾಬಿನೆಟ್ ಹೇಗಿರುತ್ತೆ, ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ? ಸರ್ಕಾರ ರಚನೆಯ ರೂಪುರೇಷೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಲೇ ದೆಹಲಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಡಿಕೆ ಶಿವಕುಮಾರ್ ಅವರು. ಸೋಮವಾರ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇಬ್ಬರು ಡಿಸಿಎಂ ಸ್ಥಾನವನ್ನ ಕಲ್ಪಿಸೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಇಬ್ಬರಿಗೆ ಡಿಸಿಎಂ ಪಟ್ಟ ಕಟ್ಟೋದಕ್ಕೆ. ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಬೇಡ ಅಂತ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಷರತ್ತು ಹಾಕಿದ್ದಾರೆ. ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಬೇಡ ಅಂತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಸ್ಥಾನದಲ್ಲಿದ್ದರು. ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿಸಿಎಂ ಬೇಡ ಅಂತ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಬೇಡ ಅಂತ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ 15ರಿಂದ 20 ಸಚಿವರನ್ನ ಕೈ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಒತ್ತಾಯ ಮಾಡಿದ್ದಾರೆ. ಹೊಸಬರನ್ನ ಮಂತ್ರಿ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ವಾದ ಮಾಡ್ತಾ ಇರೋದು. ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ. ಆದ್ರೆ ಹಿರಿಯರನ್ನ ಕಡೆಗಣಿಸಿದ್ರೆ ಅದು ಕೂಡ ಅಪಾಯ ಅಂತ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸಬರಿಗೆ ಮಂತ್ರಿ ಮಾಡಬೇಕು, ಅವಕಾಶ ಸಿಗಬೇಕು ನಿಜ, ಆದ್ರೆ ಹಿರಿಯರನ್ನ ಕಡೆಗಣಿಸಿದ್ರು ಕೂಡ ಅಪಾಯ ತಪ್ಪಿದ್ದಲ್ಲ ಅಂತ ಎಚ್ಚರಿಸಿದ್ದಾರೆ ಸಿದ್ದರಾಮಯ್ಯನವರು. 34 ಸ್ಥಾನ ಇರುವಂತಹ ಮುಖ್ಯಮಂತ್ರಿ ಸ್ಥಾನವೂ ಸೇರಿದಂತೆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿಗೆ ಯಾವ ಸ್ಥಾನ ಸಿಗುತ್ತೆ? ಹೇಗಿರುತ್ತೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಮೊನ್ನೆ ತನಕವೂ ಹೊಸ ಸರ್ಕಾರದಲ್ಲಿ 4 ಮಂದಿ ಡಿಸಿಎಂ ಇರ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಹೈಕಮಾಂಡ್ ಚಿಂತನೆ ಮಾಡ್ತಾ ಇರೋದು ಇಬ್ಬರು ಡಿಸಿಎಂ ಇರ್ಲಿ ಅಂತ. ಇಬ್ಬರಿಗೆ ಡಿಸಿಎಂ ಪಟ್ಟ ಕಟ್ಟಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಬೇಡ ಅಂತ ಹೇಳ್ತಿದ್ದಾರೆ. ತಮ್ಮ ಸರ್ಕಾರದಲ್ಲಿ ಡಿಸಿಎಂ ಬೇಡವೇ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು. ಫೈನಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಈ ವಿಷಯದಲ್ಲಿ ನೋಡಬೇಕು. ಸೋಮವಾರವೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಬಹುತೇಕ ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಹಾಕ್ತಾ ಇರುವಂತಹ ಲೆಕ್ಕಾಚಾರ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಹೇಗಿರುತ್ತೆ, ಅವರ ಕ್ಯಾಬಿನೆಟ್ ಹೇಗಿರುತ್ತೆ, ಯಾರ್ಯಾರಿಗೆ ಸ್ಥಾನ ಸಿಗತ್ತೆ ಅಂತ. ಸೊ ಇದ್ರ ಬಗ್ಗೆ ಚರ್ಚೆ ದೆಹಲಿಯಲ್ಲಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಚರ್ಚೆ ಯಾವ ರೀತಿ ನಡೀತಾ ಇದೆ? ಕ್ಯಾಬಿನೆಟ್ ಅಂತ ಅಂದಾಗ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು ಹೊಸಬರಿಗೆ ಸ್ಥಾನ ಬೇಕು ಅಂತ. ಹಿರಿಯರನ್ನ ಕಡೆಗಣಿಸಬೇಡಿ ಅನ್ನೋ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೂಡ ಕೊಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಏನು ಯೋಚನೆ ಮಾಡ್ತದೆ? ಹೈಕಮಾಂಡ್ ಮುಂದೆ ಹೈಬ್ರಿಡ್ ಅಂದರೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಇಬ್ಬರು ಇದ್ದರೆ ಚಂದ ಅಂದರೆ, ಯಾಕಂದರೆ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ತುಂಬ ಜನ ಶಾಸಕರು 5 ಬಾರಿ 6 ಬಾರಿ 7 ಬಾರಿ ಎಲ್ಲ ಶಾಸಕರಾಗಿರುವಂಥವ್ರು ಇದ್ದಾರೆ. ಅವರು ಮಿನಿಸ್ಟ್ರಿ, ಕೆಲವ್ರಿಗೆ ಈ ತನಕವೂ ಕೂಡ 5 ಬಾರಿ ಆಗಿದ್ರು ಕೂಡ ಮಿನಿಸ್ಟ್ರಿ ಸಿಕ್ಕಿಲ್ಲ. ಇನ್ನು ಕೆಲವರು ಮಿನಿಸ್ಟ್ರಿ ಆಗಿದ್ದಾರೆ, ಈಗ ಕೊನೆ ಟೈಮ್ ನಮಗೆ ಮಿನಿಸ್ಟ್ರಿ ಕೊಡಿ ಅನ್ನುವಂಥವ್ರು ಇದ್ದಾರೆ. ಸೊ ಅದೇ ರೀತಿ ಮತ್ತೆ ಕೇವಲ ಯಂಗ್ಸ್ಟರ್ಸನ್ನೇ ತಂದರೆ ಮುಂದೆ ಒಂದು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಅದರ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಎಫೆಕ್ಟ್ನ ಈಗ ಏನಾಗಿದೆ ಸರ್ಕಾರದ ಮೇಲೆ ಅನ್ನುವಂಥದ್ದನ್ನ ಕೆಲವೊಂದು ಎಫೆಕ್ಟ್ಗಳನ್ನ ಈ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೋಡಿದೆ. ಸೊ ಏನಾಗ್ಬೋದು ಅಂತ. ಸೊ ಹಾಗಾಗಿ ಮಿಶ್ರಣ ಮಾಡಿಕೊಂಡು ಹೈಬ್ರಿಡ್ ರೀತಿಯಲ್ಲಿ ತರಬೇಕು ಅನ್ನುವಂಥ ಚಿಂತನೆ ಇದರಲ್ಲಿ ಹೈಕಮಾಂಡ್ ಮುಂದೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂಥದ್ದು. ಆದರೆ ಅದರಲ್ಲಿ ಹೆಚ್ಚು ಪ್ರಾಶಸ್ತ್ಯ ಇನ್ನು ಉಳಿದವರೆಲ್ಲ ಆದರೂ 10 ಜನ ಇವ್ರನ್ನ ಮಾಡಿದರೆ ಮಿನಿಮಮ್ 15ರಿಂದ 20 ಜನನ ಅವ್ರನ್ನ ಮಾಡ್ಬೋದಾ, ಯಂಗ್ಸ್ಟರ್ಸ್ನ ತರ್ಬೋದಾ ಅನ್ನುವಂಥದ್ದು ಒಂದು. ಎರಡನೇದು ಫಸ್ಟ್ ಟೈಮ್, ಯಾಕಂದರೆ BJP ಪಕ್ಷದಲ್ಲಿ ಫಸ್ಟ್ ಟೈಮರ್ CM ಆಗ್ತಾ ಇದ್ದಾರೆ, ನಮಗೆ ಇಲ್ಲಿ ಫಸ್ಟ್ ಟೈಮರ್ಗೆ ಆದ್ಯತೆಯೇ ಸಿಗ್ತಾ ಇಲ್ಲ ಅನ್ನುವಂಥ ಈ ಮಾತು ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನು ಒಬ್ಬರನ್ನೋ ಇಬ್ಬರನ್ನೋ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಮತ್ತು ಆ ಕ್ಯಾಬಿನೆಟ್ ಮುಂದೆ ಈಗ ಇಬ್ಬರು ಆ ಕಡೆಯಿಂದ DCMಗಳು ಯಾರು ಈ ಸರಿ ಆಗೋದು ಬೇಡ ಅನ್ನುವಂಥ ಒತ್ತಾಯ ಬಂದರೆ, ಇಲ್ಲ ಈ ಕನಿಷ್ಠ ಇಬ್ಬರಾದರೂ DCMಗಳು ಇರಬೇಕು, ಯಾಕಂದರೆ ಸಮುದಾಯದ ಪ್ರತಿನಿಧಿಗಳಾಗಿ ಬೇಕಾಗುತ್ತೆ. ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇಲ್ಲೂ
ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರ ನಂತರ ಅನ್ನೋಂಥ ಬಂದಂಥ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಅಧಿಕಾರ ಕೊಟ್ಟು ಒಳ್ಳೊಳ್ಳೆ ಪೋಸ್ಟ್ ಕೊಟ್ಟು ಮಿನಿಸ್ಟ್ರಿಯಲ್ಲಿ ಕೊಟ್ಟು ಅವರನ್ನು ಇರಿಸಲಾಗಿತ್ತು. ಆದರೆ ಈಗ ಏಕ್ದಮ್ ನಮ್ಗೇನೂ ಬೇಡ ಅನ್ನುವಂಥದ್ದು ಕೇಳಿ ಬಂದರೆ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ 2 DCMಗಳನ್ನು ಮಾಡುವಂಥ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಪುನಃ ನೀವು ಕೇವಲ ಇದು ಕಾಂಗ್ರೆಸ್ಸಿಗೆ ಮಾತ್ರ ಆಗೋದಿಲ್ಲ, ಪುನಃ ಆ ಸಮುದಾಯದಿಂದ ಯಾವ ಸಮುದಾಯದ ಆಗುತ್ತೋ ಮತ್ತೆ BJPಗೂ ಕೂಡ ಟಕ್ಕರ್ ಕೊಡಬೇಕಾಗುತ್ತೆ. ಆ ಕೆಲವು ಸಮುದಾಯಗಳಲ್ಲಿ ನೀವು DCM ಮಾಡೋದ್ರಿಂದ BJPಯಲ್ಲಿ ಈಗ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇದೆ, ಇಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಾಡಬೇಕಾಗತ್ತೆ, ದಲಿತರಿಂದ ಒಬ್ಬರನ್ನ ಮಾಡಬೇಕಾಗತ್ತೆ, ಇವ್ರದ್ದು ಮತ್ತೆ ಕಾಂಗ್ರೆಸ್ ಪಕ್ಕ ಇರುವಂಥ ಕಾರಣಕ್ಕೋಸ್ಕರ ಮುಸ್ಲಿಂ ಕಮ್ಯುನಿಟಿಯಿಂದ ಯಾರನ್ನಾದ್ರೂ ತರಬೇಕಾಗತ್ತೆ. ಸೊ ಇವೆಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಸೊ ಇಂಥದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ. ನಿನ್ನೆಯೂ ಕೂಡ ರಾಹುಲ್ ಗಾಂಧಿ, ಅದೇ ರೀತಿ ಖರ್ಗೆ, ಅದೇ ರೀತಿ KC ವೇಣುಗೋಪಾಲ್ 3 ಜನ ಕೂತು ಅದರ ಬಗ್ಗೆ ಚರ್ಚೆಯನ್ನು ಕೂಡ ದೆಹಲಿಯಲ್ಲಿ ಮಾಡಿದ್ದಾರೆ, ಕರ್ನಾಟಕ ಡೆವಲಪ್ಮೆಂಟ್ಸ್ ಬಗ್ಗೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.